ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಶನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ, ನೀವೆಲ್ಲರೂ ಈ SIR ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ನಿಮ್ಮ ಎನ್ಯುಮರೇಷನ್ ಫಾರ್ಮ್ ಅನ್ನ ಅಂದ್ರೆ EF ಫಾರ್ಮ್ ಅನ್ನ ಆಲ್ರೆಡಿ ನೀವು BLO ಅವರಿಗೆ ತುಂಬಿ ಕೊಟ್ಟಿದ್ದೀರಿ. ಆದ್ರೆ BLO ಅವರು ಆ ಒಂದು ಫಾರ್ಮ್ ಅನ್ನ ಆನ್ಲೈನ್ ನಲ್ಲಿ ಫೀಡ್ ಮಾಡಿದಾರೋ ಇಲ್ವೋ, ಆಮೇಲೆ ಆ ಫಾರ್ಮ್ ಫೀಡ್ ಮಾಡಿದ್ರೆ ಮುಂದೆ ನಮಗೇನಾದ್ರೂ ನೋಟಿಸ್ ಬರುತ್ತೋ ಅಥವಾ ಇಲ್ವೋ, ಏನು ಅಂದ್ರೆ ಒಂದು ಪ್ಲೇಸ್ಟೋರ್ ನಲ್ಲಿ ಆಪ್ ಬಿಡುಗಡೆ ಮಾಡಿದೆ. ಅದು ವೋಟರ್ಸ್ ಈಸಿ ವೋಟರ್ಸ್ ಅಂಡ್ ಸ್ಟೇಟಸ್ ಅಥವಾ SIR ಸ್ಟೇಟಸ್ ಅನ್ನುವಂಥದ್ದು ಇದೆ. ಅದನ್ನ ಯಾವ ರೀತಿಯಾಗಿ ನಾವು ಡೌನ್ಲೋಡ್ ಮಾಡಿಕೊಂಡು ಅದರಿಂದ ನಮ್ಮ SIR ಮಾಹಿತಿಯನ್ನ ಪಡೆದುಕೊಳ್ಬಹುದು, ನಮ್ಮ ಸ್ಟೇಟಸ್ ತಿಳ್ಕೊಬಹುದು. ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಎರಡು ಉದಾಹರಣೆಗಳೊಂದಿಗೆ, ಅಂದ್ರೆ ಒಂದು ನಾವು ಏನಾದರೂ ಡಾಕ್ಯುಮೆಂಟ್ ಕೊಡಬೇಕು ಅನ್ನುವಂತ ಉದಾಹರಣೆ, ಇನ್ನೊಂದು ಯಾವುದೇ ಡಾಕ್ಯುಮೆಂಟ್ ಕೊಡದೆ ನಮ್ಮ SIR ನಮ್ಮ ಮಾಹಿತಿಯನ್ನ ಸಂಪೂರ್ಣವಾಗಿ ವೋಟರ್ ಲಿಸ್ಟ್ ನಲ್ಲಿ ಬರುವಂತದ್ದು. ಈ ಎರಡು ಅಂಶಗಳನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಸ್ನೇಹಿತರೆ, ನೀವಿನ್ನೂ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಆ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಅನ್ನ ಖಚಿತಪಡಿಸಿಕೊಳ್ಳಿ. ಯಾವ ರೀತಿಯಾಗಿ ಮೊಬೈಲ್ ಮೂಲಕ ಈ ನಮ್ಮ SIR ಸ್ಟೇಟಸ್ ಅನ್ನ ನಾವು ಚೆಕ್ ಮಾಡಬಹುದು, ಎಷ್ಟು ಸರಳವಾಗಿ, ಅಂದ್ರೆ ನಮ್ದು ಡ್ರಾಪ್ ಲಿಸ್ಟ್ ಅಲ್ಲಿ ಬರುತ್ತೋ ಇಲ್ವೋ, ಆಮೇಲೆ ಡ್ರಾಪ್ ಲಿಸ್ಟ್ ಅಲ್ಲಿ ಬಂದ್ರು ನಮಗೇನಾದ್ರೂ ನೋಟಿಸ್ ಇಶ್ಯೂ ಆಗುತ್ತೋ ಅನ್ನೋದನ್ನ ಇದ್ರ ಮೂಲಕ ನಾವು ತಿಳ್ಕೊಳ್ಬಹುದು. ಅದು ಯಾವ ರೀತಿಯಾಗಿ ಅನ್ನೋದನ್ನ ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇದಕ್ಕೆ ಒಂದು ಆ್ಯಪ್ ಇದೆ. ನೀವು ನಿಮ್ಮ ಮೊಬೈಲ್ನಲ್ಲಿ ಹೋಗಿ, ಈ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಅಂತ ಬರುತ್ತೆ. ನೀವು ಪ್ಲೇಸ್ಟೋರ್ ಅನ್ನೋದನ್ನು ನೀವು ಸರ್ಚ್ ಮಾಡಿದರೆ, ಆ ಪ್ಲೇಸ್ಟೋರ್ ಅನ್ನುವಂಥದ್ರಲ್ಲಿ ನೀವು ಈಗ ಕ್ಲಿಕ್ ಮಾಡಿ ಈ ಆ್ಯಪ್ನಲ್ಲಿ, ಇದರಲ್ಲಿ ಅನೇಕ ಆ್ಯಪ್ಗಳು ಬರ್ತಾ ಇರ್ತವೆ. ಅದರಲ್ಲಿ ಕೂಡ ನಾವು ಈಗ ಏನು ಸರ್ಚ್ ಮಾಡ್ತಾ ಇದ್ದೀವಿ ಅಥವಾ ಈಗ ನಾವು ಉಪಯೋಗಿಸ್ಬೇಕಾಗಿರುವಂಥ ಆ್ಯಪ್ ಇದೆ. ತುಂಬ ಚಿಕ್ಕದು, 17 MB ಇದೆ. ಅದೇನು ಅಷ್ಟೊಂದು ಇದು ಇಲ್ಲ, ತುಂಬ ಸರ್ಕಾರಿ ಒಂದು ಆ್ಯಪ್ ಆಗಿರೋದ್ರಿಂದ ಅದನ್ನು ನಾವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಈಗ ಅದನ್ನು ಸರ್ಚ್ ಮಾಡೋದ್ರಲ್ಲಿ ಏನು ಸರ್ಚ್ ಮಾಡಬೇಕು ಪ್ಲೇಸ್ಟೋರಲ್ಲಿ ಅಂದರೆ, ಪ್ಲೇಸ್ಟೋರಲ್ಲಿ ನಾವು ವೋಟರ್ ಅನ್ನುವಂಥ ರೀತಿಯಿಂದ VOTER ವೋಟರ್ ಅಂತ ನಾವು ಇಲ್ಲಿ ಸರ್ಚ್ ಮಾಡಿದಾಗ ಅನೇಕ ಅಪ್ರೂವಲ್ ಬರ್ತವೆ. ಇಲ್ಲಿ ವೋಟರ್ ಆ್ಯಂಡ್ SIR ಅಂತ ಇದೆ, ಅದನ್ನು ನಾವು ಕ್ಲಿಕ್ ಮಾಡ್ಬೋದು. ಅಥವಾ ವೋಟರ್ ಅಂತ ಕ್ಲಿಕ್ ಮಾಡಿದ್ರು ಅಲ್ಲಿ ಬರುತ್ತೆ. ನಾವೀಗ ವೋಟರ್ ಆ್ಯಂಡ್ SIR ಅಂತ ಅನ್ನೋದನ್ನು ಕ್ಲಿಕ್ ಮಾಡೋಣ. ಈಗ ನೋಡಿ, ಇದು ವೋಟರ್ ಆ್ಯಂಡ್ SIR. ಇಲ್ಲಿ ಈಸಿ ವೋಟರ್ ಲಿಸ್ಟ್ ಆ್ಯಂಡ್ SIR ಸ್ಟೇಟಸ್ ಅಂತ ಬರುತ್ತೆ. ಇದನ್ನು ನಾವು ಏನು ಮಾಡಬೇಕು ಅಂದರೆ ಡೌನ್ಲೋಡ್ ಮಾಡ್ಕೊಳ್ಬೇಕು. ಈಸಿ ವೋಟರ್ ಲಿಸ್ಟ್ ಆ್ಯಂಡ್ SIR ಸ್ಟೇಟಸ್, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಇಲ್ಲಿ ಇನ್ಸ್ಟಾಲ್ ಅಂತ ಇದೆ, ಅದಕ್ಕೆ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡ್ತೇನೆ. ಇದೇನಾಗುತ್ತೆ ಅಂದರೆ ನಮ್ಮ ಮೊಬೈಲಲ್ಲಿ ಆ ಒಂದು ಆ್ಯಪ್ ಡೌನ್ಲೋಡ್ ಆಗುತ್ತೆ. ಆ ಡೌನ್ಲೋಡ್ ಆಗಿ ಇದು ಇನ್ಸ್ಟಾಲು ಕೂಡ ಆಗುತ್ತೆ. ಈಗ ಇನ್ಸ್ಟಾಲ್ ಆಗ್ತಾ ಇದೆ. ಇನ್ಸ್ಟಾಲ್ ಆದಮೇಲೆ ಈಗ ನೋಡಿ ಇನ್ಸ್ಟಾಲ್ ಆಯಿತು ನಿಮ್ಮ ಮುಂದೆ. ಅದು ಈಗ ಓಪನ್ ಅಂತ ನಾವು ಮಾಡಬೇಕು. ಓಪನ್ ಮಾಡಬೇಕಾದ್ರೆ ಏನೇನಾಗುತ್ತೆ ಅನ್ನೋದನ್ನು ನಿಮ್ಮ ಮುಂದೆ ನಾವು ಚೆಕ್ ಮಾಡ್ತಾ ಇದ್ದೀನಿ. ಇಲ್ಲಿ ವೈರಸ್ ಸ್ಕ್ಯಾನ್ ಆಯಿತು, ಆ್ಯಪ್ ಚೆಕ್ ಆಯಿತು, ರಿಸ್ಕ್ ಚೆಕ್ ಆಯಿತು, ಎಲ್ಲವೂ ಆಗಿ ಅದನ್ನು ಕ್ಲೀನ್ ಆದಮೇಲೆ ಈಗ ನಾವು ಓಪನ್ ಅಂತ ಕೇಳಿದ್ವಿ. ಈಗ ವೋಟರ್ ಲಿಸ್ಟ್ ಏನಾಗ್ತಾ ಇದೆ ಅಂದರೆ ಅದು ಆ ಆ್ಯಪ್ ಈಗ ಓಪನ್ ಆಗ್ತಾ ಇದೆ. ಇಲ್ಲಿ ನೋಡಿ, ಈ ರೀತಿಯಾದಂತಹ ಒಂದು ಡಿಸ್ಪ್ಲೇ ನಿಮಗೆ ಬರ್ತಾ ಇದೆ. ಇಲ್ಲಿ ಮೇಲೆ ಈಗ ರೀಸ್ಟಾರ್ಟ್ ಅಂತ ಕೇಳ್ತು, ನೀವು ರೀಸ್ಟಾರ್ಟ್ ಅಂತಲೂ ಕೊಡ್ಬೋದು ಅದು ಆ್ಯಪನ್ನು. ಮತ್ತೆ ರೀಸ್ಟಾರ್ಟ್ ಆಯಿತು. ಈಗ ಇಲ್ಲಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಅಂತಿದೆ, ಸರ್ಚ್ ನೇಮ್ ಇನ್ ಲಾಸ್ಟ್ SIR ಅಂತಿದೆ, ಇಲೆಕ್ಷನ್ ವ್ಯೂವರ್ ಅಂತ ಇದೆ. ಇವೆರಡು ನಮಗೆ ಸದ್ಯಕ್ಕೆ ಅವಶ್ಯಕತೆ ಇಲ್ಲ. ಈಗ ನಮಗೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ನಾವು ನೋಡಬೇಕು. ಆ SIR ನೋಡಬೇಕು ಅಂತಂದರೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ತೀವಿ. ಇದ್ರ ಮೇಲೆ ಕ್ಲಿಕ್ ಮಾಡೋದ್ರಲ್ಲಿ ಇದು ಆ್ಯಪ್ ಏನಾಗುತ್ತೆ ಅಂದರೆ ಅನೇಕ ಅಡ್ವರ್ಟೈಸ್ಗಳು ಬರ್ತಾ ಇದೆ. ಇದು SIR ಇದಾಗಿರೋದ್ರಿಂದ ಆ್ಯಪ್ನಲ್ಲಿ ಅಡ್ವರ್ಟೈಸ್ ಬರ್ತವೆ, ಅವೆಲ್ಲ ನಾವು ನೋಡ್ತೀವಿ. ಇಲ್ಲೊಂದು ನಿಮಗೆ ಏನು ಅಪ್ಲಿಕೇಶನ್ ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಕುರಿತು ಇಲ್ಲಿ ಅವಕಾಶ, ಅದನ್ನು ಓದ್ತೀರಿ. ಓದಿದ ಮೇಲೆ ನೀವು ಇಲ್ಲಿ ಸರ್ಚ್ ಏನು ಮಾಡಬೇಕು, ಇಲ್ಲಿ ನೀವು ಈಗ ನಿಮ್ಮ ಸ್ಟೇಟ್ ಸರ್ಚ್ ಮಾಡಬೇಕು. ಈಗ ನಾವು ಸ್ಟೇಟ್ ಸರ್ಚ್ ಮಾಡ್ತೀವಿ. ಇಲ್ಲೆಲ್ಲ ನೀವು ನೋಡ್ಬೋದು ಇದರಲ್ಲಿ ಯಾವ್ಯಾವ ಸರ್ಚ್ ಇದೆ ಸ್ಟೇಟಲ್ಲಿ ಅಂದರೆ ಎಲ್ಲ ನಮ್ಮ ಸ್ಟೇಟ್ ಬರುತ್ತೆ. ಈಗ ಸದ್ಯದಲ್ಲಿ ನಾವು ನೋಡ್ತಾ ಇರೋದು ಕರ್ನಾಟಕ ಅನ್ನೋದನ್ನು ನಾವು ಕ್ಲಿಕ್ ಮಾಡಿದ್ವಿ. ಈಗ ನಾವು ನಮ್ಮ ಎಪಿಕ್ ಕಾರ್ಡನ್ನು, ಅಂದರೆ ನಮ್ದು 2025ರಲ್ಲಿ ನಮ್ಮ ಹತ್ರ ಇರುವಂತಹ ವೋಟರ್ ID ಕಾರ್ಡ್ ಇರುತ್ತಲ್ಲ, ಅದನ್ನು ನಾವು ಇಲ್ಲಿ ಕ್ಲಿಕ್ ಮಾಡೋದು. ಅದನ್ನು ಕ್ಲಿಕ್ ಮಾಡಿದಾಗ ಅಲ್ಲಿ ನಾವು ಅದರ ಸಂಖ್ಯೆಯನ್ನು, ಎಪಿಕ್ ಸಂಖ್ಯೆಯನ್ನು ಹಾಕೋಣ. ನಾನು ಇಲ್ಲಿ ಮಾಡೆಲ್ ಆಗಿ ಒಂದು ಹಾಕ್ತಾ ಇದ್ದೇನೆ, CQ354568. ಇಲ್ಲಿ ನೋಡಿ, ಈಗ ಈ ತರಹ ನಾವು ಎಪಿಕ್ ಸರ್ಚ್ ಮಾಡ್ತಾ ಇದ್ದೀವಿ. ಅದು ಯಾವ ಸ್ಥಿತಿಯಲ್ಲಿದೆ, ನಮ್ಮದು SIR ನಮ್ಮ BLO ಫಾರ್ಮ್ ತಗೊಂಡು ಅಪ್ಲೋಡ್ ಮಾಡಿದಾರೋ ಇಲ್ವೋ, ಆಮೇಲೆ ನಮಗೆ ನೋಟಿಸ್ ಇಶ್ಯೂ ಆಗುತ್ತೋ ಅಥವಾ ಡ್ರಾಫ್ಟ್ ಲಿಸ್ಟಲ್ಲಿ ಮತ್ತು ವೋಟರ್ ಲಿಸ್ಟ್ನಲ್ಲಿ ನಮ್ಮ ಹೆಸರು ಆಟೋಮೆಟಿಕ್ ಸೇರ್ಪಡೆ ಆಗುತ್ತೋ ಅನ್ನೋದನ್ನು ನಾವು ಈಗ ಇಲ್ಲಿ ಚೆಕ್ ಮಾಡೋಣ. ಅದೇ ಈಗ ಮತ್ತೆ ಇನ್ನೊಂದು ಸಾರಿ ನಾನು ಹೊರಗೆ ಬಂದೆ. ಈಗ ನೋಡೋಣ, ಒಂದು ನಿಮಿಷ. ಕರ್ನಾಟಕ SCQ
ಈ ರೀತಿ ನಾವು ನಮ್ಮ ಎಪಿಕ್ ನಂಬರ್ ಹಾಕಿ ಇಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಸರ್ಚ್ ಅನ್ನುವಂಥ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಸರ್ಚ್ ಅಂತ ನಾವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ ನೋಡಿ, ಇಲ್ಲಿ ನಾವು ಯಾವ ಒಂದು ಎಪಿಕ್ ಅನ್ನ ಸರ್ಚ್ ಮಾಡಿಯೋ ಆ ಎಪಿಕ್ ಬರುತ್ತೆ. ಅದ್ರ ಏನಾಗಿದೆ ಅಂದ್ರೆ ಇಲ್ಲಿ ಒಂದು ರೈಟ್ ಟಿಕ್ ಮಾರ್ಕ್ ಬಂದಿದೆ ನೋಡಿ, ಇಲ್ಲಿ ರೈಟ್ ಟಿಕ್ ಮಾರ್ಕ್ ಬಂದಿದೆ. ಯುವರ್ SIR ಫಾರ್ಮ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಸಬ್ಮಿಟೆಡ್, ಅವೈಲೇಬಲ್ ಡಾಟಾ ಡಸ್ ನಾಟ್ ಇಂಡಿಕೇಟ್ ಎನಿ ಸಿಗ್ನಿಫಿಕೆನ್ಸ್ ಡಿಸ್ಕ್ರಿಪಿಷನ್ಸಿ. ಅಂದ್ರೆ ಇದು ರೈಟ್ ಮಾರ್ಕ್ ಮಾಡಿ ಇಲ್ಲಿ ಬ್ಲೂ ಕಲರ್ದಲ್ಲಿ ಬಂದಿದ್ರೆ ನಿಮ್ದಕ್ಕೆ ಯಾವುದೇ ತೊಂದರೆ ಇಲ್ಲ. ನೀವು ಅವೈಲೇಬಲ್ ಇನ್ಫಾರ್ಮೇಶನ್ ಪ್ರಕಾರ ನಿಮ್ಮ SRA ಡ್ರಾಪ್ನಾಗೂ ಬರುತ್ತೆ. ಅದೇ ತರಹ ನಿಮ್ಮದೇ ಮುಂದೆ ವೋಟರ್ ಲಿಸ್ಟ್ನಾಗೂ ಕೂಡ ನಿಮ್ಮ ಹೆಸರು ಬರುತ್ತೆ. ನಿಮಗೆ ಯಾವುದೇ ರೀತಿಯ ನೋಟಿಸ್ ಇಶ್ಯೂ ಆಗದೇ ಇರಬಹುದು, ಆಗೋದಿಲ್ಲ ಅನ್ನುವಂಥ ರೀತಿಯಿಂದ ಈ ರೀತಿಯ ಒಂದು ಮಾಹಿತಿ ಬರುತ್ತೆ. ಇದು ಏನು ಸೂಚಿಸುತ್ತೆ ಅಂದರೆ ಇಲ್ಲಿ ಇವ್ರದ್ದು ಎಲ್ಲವೂ ಸರಿಯಾಗಿದೆ. ಇವ್ರದ್ದು 2002ರಲ್ಲಿ ಇತ್ತು, 2025ರಲ್ಲಿದೆ. ಹಾಗಾಗಿ ಇವರಿಗೆ ಯಾವುದೇ ನೋಟಿಸು ಬರೋದಿಲ್ಲ. ಇವರು ಸರಿಯಾಗಿರುವಂತಹ ರೀತಿಯಲ್ಲಿ ಫೀಡ್ ಆಗಿದೆ ಅನ್ನುವಂಥದ್ದನ್ನು ಇದು ತೋರಿಸ್ತಾ ಇದೆ. ಇದು ಒಂದು ರೀತಿ. ಇನ್ನು ಈ ರೀತಿ ಯಾರ್ದು ಸರಿಯಾಗಿರುತ್ತೋ ಅವ್ರದ್ದೆಲ್ಲರೂ ಕೂಡ ಆ ಥರ. ಇನ್ನು ನೋಟಿಸ್ ಬರುವಂಥದ್ದು ಯಾವ ರೀತಿಯಾಗಿ ಬರಬಹುದು ಅನ್ನೋದನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತ ನೋಡಬೇಕು. ಅಂದ್ರೆ ಯಾವುದು ನೋಟಿಸ್ ಬರಬಹುದು ಇನ್ನೊಂದು ನಾನು ನಿಮ್ಮ ಮುಂದೆ ಹಾಕಿ ತೋರಿಸ್ತೇನೆ. ಈಗ ಇನ್ನೊಂದು ಎಪಿಕ್ ಅನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿ ತೋರಿಸ್ತಾ ಇದ್ದೇನೆ. ಅದು ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡಬೇಕು ಅಂದ್ರೆ ಅದನ್ನು ನಾನು ಹಾಕಿ ಈಗ ಕ್ಲಿಕ್ ಮಾಡ್ತೇನೆ. ಇಲ್ಲಿ ನೀವು ನೋಡಬಹುದು SIR ಡಾಟಾ ಫ್ಲೆಚ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇಲ್ಲಿ ಬಂದ್ರೆ ಇಲ್ಲಿ ನೋಡಿ, ಇಲ್ಲಿ 3 ಅಂತ ಇದೆ. ಆಮೇಲೆ ಇಲ್ಲಿ ಏನಾಗಿದೆ ಅಂತಂದ್ರೆ ಇವು ಪೂರ್ತಿ ಸ್ವಲ್ಪ ರೆಡ್ ಕಲರ್ ಅಲ್ಲಿ ಇರ್ತಾ ಇರುವಂತದ್ದು ಅಥವಾ ಆರೆಂಜ್ ಕಲರ್ ಅಲ್ಲಿ ಇರ್ತಾ ಇರೋ ಕಾಣಿಸ್ತದೆ. ಯುವರ್ SIR ಫಾರ್ಮ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಸಬ್ಮಿಟೆಡ್, ಅವೈಲೇಬಲ್ ಡಾಟಾ ಸಜೆಸ್ಟ್ ದ್ಯಾಟ್ ಅಡಿಷನಲ್ ವೆರಿಫಿಕೇಶನ್ ಮೇ ಬಿ ರಿಕ್ವೈರ್ಡ್ ಡ್ಯೂರಿಂಗ್ ದ SIR ಪ್ರೊಸೆಸ್. ಅಂದ್ರೆ ಇವರಿಗೆ ಅಡಿಷನಲ್ ವೆರಿಫಿಕೇಶನ್ ಆಗುವಂತ ಸಂಭವ ಇದೆ, ಆಗ್ತದೆ. ಯು ಮೇ ಬಿ ಆಸ್ಕ್ಡ್ ಟು ಸಬ್ಮಿಟ್ ಅಡಿಷನಲ್ ಡಾಕ್ಯುಮೆಂಟ್ಸ್ ಡ್ಯೂರಿಂಗ್ ಲೇಟರ್ ಸ್ಟೇಜ್ ಆಫ್ SIR ಪ್ರೊಸೆಸ್. ಅಂದ್ರೆ ಇವರು ಅಡಿಷನಲ್ ಡಾಕ್ಯುಮೆಂಟ್ ಅನ್ನ ಕೊಡಬೇಕು. 3 ಇದೆ ಇದು 3. ಇದರ ಅರ್ಥ ಏನು ಅಂತಂದ್ರೆ ಇಲ್ಲಿ ನಾವು ಯಾವುದಾದರೂ ಒಂದು ದಾಖಲೆಯನ್ನ ನಾವು ಇಲ್ಲಿ ಕೊಡಬೇಕು. ಇಲ್ಲಿ ಏನಾಗಿದೆ 1, 2 ಯಾವ್ದು ಬರುತ್ತೆ ಅಂದ್ರೆ 1 ನಮ್ದೇ ಸೆಲ್ಫ್ ಇತ್ತು ಅಂದ್ರೆ ಅಲ್ಲಿ 1 ಬರಬೇಕು. ಅದು ರೈಟ್ ಕ್ಲಿಕ್ ಇದ್ರೆ 1 ಇರಲ್ಲ, ನೀವೆಲ್ಲ ಸರಿಯಾಗಿದೆ ಅಂತ ಅರ್ಥ. ಈಗ ಇಲ್ಲಿ ಏನಿದೆ ಅಂದ್ರೆ 3ನೇ ಕಾಜಲ್ಲಿ ಇದ್ದೀವಿ ನಾವು. 3ನೇ ಕಾಜ್ ಅಂದ್ರೆ ಇವ್ರದ್ದು 2002ರಲ್ಲಿಯೂ ಇಲ್ಲ, 2025ರಲ್ಲಿ ಮಾತ್ರ ಇದೆ. ಇವರ ಪ್ರೊಜನಿಯೂ ಕೂಡ 2002ರಲ್ಲಿ ಇಲ್ಲ. ಹಾಗಾಗಿ ಇವ್ರು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ದಾಖಲೆಯನ್ನ ಸಲ್ಲಿಸಬೇಕು. ದಾಖಲೆ ಸಲ್ಲಿಸಬೇಕು ಅಂದ್ರೆ ಅದು ಯಾವಾಗ, ಈಗ ಡ್ರಾಫ್ಟ್ ಅಲ್ಲಿ ಹೆಸರು ಬರುತ್ತೆ, ಆಮೇಲೆ ನೋಟಿಸ್ ಇಶ್ಯೂ ಆಗುತ್ತೆ. ಆ ನೋಟಿಸ್ಗೆ ನಾವು ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕು ಅಥವಾ BO ಅವರಿಗೆ ಕೊಡಬೇಕು. ಅದನ್ನ ನಾವು ಮಾಡ್ಬೇಕಾಗುತ್ತೆ. ಈ ತರಹ ಇಲ್ಲಿ ನೀವು ನೋಡಿದ್ರಿ, 2 ನಾವು ನೋಡಿದೆ. ಒಂದು ಉದಾಹರಣೆ ಕ್ಲಿಯರ್ ಆಗಿರುವಂತದ್ದು, ಇನ್ನೊಂದು ಉದಾಹರಣೆ ದಾಖಲೆ ಸಲ್ಲಿಸಬೇಕಾಗಿರುವಂತದ್ದು ನೋಡಿದ್ವಿ. ಈ ತರಹ ಪ್ರತಿಯೊಬ್ಬರು ಕೂಡ ಈ ಆಪ್ ಅನ್ನ ಡೌನ್ಲೋಡ್ ಮಾಡಿ ತಮ್ಮ ಕುಟುಂಬದ ಸದಸ್ಯರ, ತಮ್ಮ ಸ್ನೇಹಿತರ ಈ SIR ಪ್ರಕ್ರಿಯೆಯಲ್ಲಿ ಅವರ ಸ್ಟೇಟಸ್ ಏನು, ಯಾವ ರೀತಿ ಆಗಬಹುದು ಅನ್ನೋದನ್ನ ಇಲ್ಲಿ ನಾವು ನೋಡಿಕೊಳ್ಳಬಹುದು. ಸ್ನೇಹಿತರೆ, ಇಲ್ಲಿ ನೋಡಿ, ಈ ತರ ನೀವು ಮಾಡಿದಾಗ ಇಲ್ಲಿ 1, 3 ಇಲ್ಲಿ ರೈಟ್ ಮಾರ್ಕ್ ಇರುವುದನ್ನ ನೀವು ನೋಡ್ತೀರಿ. ಇದು ಕರೆಕ್ಟ್ ಆಗಿರುವಂತದ್ದು. ಇನ್ನೊಂದು ಇಲ್ಲಿ 3 ಇದೆ ಅಂತ ಇದೆ. ಇದರ ಅರ್ಥ ಇದಕ್ಕೆ ಏನ್ ಬರುತ್ತೆ ಅಂದ್ರೆ ನೋಟಿಸ್ ಬರುತ್ತೆ, ನಾವು ದಾಖಲೆಗಳನ್ನ ಕೊಡಬೇಕು ಅನ್ನೋದು. ಈ ತರಹ ನಾವು ಈ ಒಂದು ಆಪ್ ಅನ್ನ ಉಪಯೋಗ ಮಾಡಿ ನಾವು ಸ್ಟೇಟಸ್ ಅನ್ನ ತಿಳ್ಕೋಬಹುದು. ಈ ವಿಡಿಯೋ ನಿಮಗೆ ಈ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ದೊರೆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತಿ ಹಾಗೂ ಆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.